ಬೆಳಗಾವಿ ಅಧಿವೇಶನ 2006ರಲ್ಲಿ ಒಟ್ಟು ಟೋಟಲ್ ಬೆಳಗಾವಿ ಅಧಿವೇಶನ ಉದ್ದೇಶ ಏನು ಅಂತಂದ್ರೆ ಉತ್ತರ ಕನ್ನಡ ಈ ನಂಜುಂಡಪ್ಪ ಆಯೋಗದ ವರದಿ ಪ್ರಕಾರ ಪ್ರಾದೇಶಿಕ ಅಸಮತೋಲನವನ್ನು ಸಮತೋಲನ ಮಾಡಲಿಕ್ಕೆ ಆ ಕಡೆನ ಒಂದು ಅಧಿವೇಶನ ನಡೆಸೋಣ ಅಂತೇಳಿ ಸರ್ಕಾರ ನಿರ್ಧಾರ ಮಾಡಿ 2006ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಚಳಿಗಾಲದ ಅಧಿವೇಶನ ಅಲ್ಲೇ ಮಾಡೋಣ ಅಂತ ನಿರ್ಧಾರ ಆಯಿತು. ಅಲ್ಲಿ ಬೇರೆ ಕಟ್ಟಡ ಇರಲಿಲ್ಲ. 2012ರಲ್ಲಿ ಸುವರ್ಣಸೌಧ ಆಗಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದಾಗ ಅಧಿವೇಶನ ಅಲ್ಲೇ ಅಧಿಕೃತವಾಗಿ ಶುರುವಾಯಿತು. ಈ ಬೆಳಗಾವಿ ಅಧಿವೇಶನ ಉದ್ದೇಶ ಹೆಂಗೆ ಅಂತಂದ್ರೆ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ, ಮಧ್ಯ ಕರ್ನಾಟಕ ಸಮಸ್ಯೆಗಳ ಆಗರ. ಆ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋ ಅಲ್ಲಿ ಚರ್ಚೆಗಳಾಗಬೇಕು. ಸದನದಲ್ಲಿ ಆದ ಚರ್ಚೆಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು, ಅನುಷ್ಠಾನಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಆಯ್ತಲ್ಲ. ಬಟ್ ಮೊದಲಿಂದ ಈಗಿನವರೆಗೂ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ಬೆಳಗಾವಿ ಅಧಿವೇಶನ ಅಂದರೆ ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತ ಅನ್ನೋಂಗೆ ಆಗಿಬಿಟ್ಟಿದೆ. ಈ ಸಲದ ಅಧಿವೇಶನ ನಾಳೆಯಿಂದ ಆರಂಭ ಆಗುತ್ತೆ. 8ನೇ ತಾರೀಕಿಂದ ಆರಂಭ ಆಗುತ್ತೆ, 9ನೇ ತಾರೀಕಿಂದ ರಂಗ ಪಿಡಿತದೆ, ಆಮೇಲೆ 19ರವರೆಗೆ ನಡೆಯುತ್ತೆ. ಓಕೆ, ಫೈನ್. ಈ ಸಲ ಅಧಿವೇಶನ ಭಾಳ ಕುತೂಹಲಕಾರಿ. ಆಮೇಲೆ ಯಾಕೆ ಕುತೂಹಲ ಅಂತಂದರೆ ಈ ರಾಜಕೀಯದೊಳಗೆ ಆಗ್ತಾ ಇರುವಂಥ ತಲ್ಲಣಗಳು ಒಂದು ಕಡೆ ಆತಂದ್ರೆ, ಈ ಸರಿ ಉತ್ತರ ಕರ್ನಾಟಕದಲ್ಲ ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ, ಗೋವಿನ ಜೋಳದ ಸಮಸ್ಯೆ ಇದೆ, ಆಮೇಲೆ 108 ಸಮಸ್ಯೆಗಳು ಇರೋದ್ರಿಂದ ಅಲ್ಲಿ ಪ್ರತಿಭಟನೆ ನಾಡದಿಂದ ಅಂದರೆ 9ನೇ ತಾರೀಕಿಗೆ BJPಯವರು ಪ್ರತಿಭಟನೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಈಗಾಗಲೇ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಾಗಬಹುದು ಅಧಿವೇಶನದಲ್ಲಿ? ನಮ್ಮ ನಿರೀಕ್ಷೆ ಇದ್ದದ್ದು ಬೇರೆ, ಜನರ ನಿರೀಕ್ಷೆ ಇದ್ದದ್ದು ಬೇರೆ. ಆದರೆ ಒಟ್ಟಾರೆ ಆಗೋದು ಏನಂತಂದರೆ ಇದು ಕೂಡ 10 ಜೊತೆ 11 ಆಗಿ ಪ್ರತಿಭಟನೆಗಳಾಗಿ ಕಲಾಪಗಳು ಮುಂದೆ ಹೋಗಿ ಅಷ್ಟಕ್ಕೆ ಸೀಮಿತ ಆಗಬಹುದು ಅಂಥೇಳಿ ನನ್ನ ಅನಿಸಿಕೆ. ಅಂಥ ನಿರೀಕ್ಷೆ ಸುಳ್ಳು ಮಾಡಬೇಡ್ರಿ ಅಂಥೇಳಿ ಉತ್ತರ ಕರ್ನಾಟಕ ಜನ, ಹೈದರಾಬಾದ್ ಕರ್ನಾಟಕ ಜನ ಸೆರೆಗುಡ್ಡಿ ಬೇಡ್ಕೋತಾರೆ. ಹೆಣ್ಮಕ್ಳು ಗಂಡಸರೆಲ್ಲ ಬೊಗಸೆ ಒಡ್ಡಿ ಬೇಡ್ಕೋತಾರೆ. ಸರ್ಕಾರಕ್ಕೆ ಕೇಳೋದು ಇಷ್ಟೇ, ನೀವು ದಯವಿಟ್ಟು ಆ ಕಡೆ ಭಾಗದ ಸಮಸ್ಯೆಗಳನ್ನು ಪರಿಹರಿಸ್ರಿ. ಆಮೇಲೆ ಚಳಿಗಾಲದ ಅಧಿವೇಶನ ಉತ್ತರ ಕರ್ನಾಟಕ ಸಮಸ್ಯೆಗಳ ಪರಿಹರಿಸೋದಕ್ಕೆ ಇರೋದು ಅನ್ನೋದ್ರಿಂದ ದಯವಿಟ್ಟು ಆ ಸಮಸ್ಯೆನ ಪರಿಹರಿಸ್ರಿ ಅಂತೇಳಿ ಆ ಭಾಗದ ಜನ ಒಕ್ಕೋರಲಿಂದ ಕೇಳ್ಕೊಳ್ತಾ ಇರ್ತಾರೆ. ಅದೊಂದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಮೊನ್ನೆಯಾರು ಕಮೆಂಟ್ ಮಾಡ್ತಾಯಿದ್ರು, ಅದೊಂದು ಎಕ್ಸ್ಕರ್ಷನ್, ಚಳಿಗಾಲದ ಎಕ್ಸ್ಕರ್ಷನ್. ಇಲ್ಲಿಂದ ಸಾವಿರಾರು ಆಫೀಸರ್ಸ್ ಹೋಗ್ತಾರೆ, ಮಂತ್ರಿಮಂಡಲ ಎಲ್ಲ ಅಲ್ಲೇ ಇರ್ತದೆ, ಬೇರೆ ಬೇರೆ ಜನ ಹೋಗ್ತಾರೆ. ಅವ್ರಿಗೆಲ್ಲ ಉಳ್ಕೊಳ್ಳಿಕ್ಕೆ ಊಟದ್ದು ಉಪಚಾರದ್ದು ಎಲ್ಲ ಖರ್ಚು ಅಷ್ಟು ಮಾಡ್ತಾರೆ. ಆಮೇಲೆ ಲೆಕ್ಕ ಕೊಡ್ರಿ ಅಂತ ಕೇಳಿದ್ರಾದರೂ ಅವ್ರು ಯಾಕೆ ಕೊಡ್ತಾರೆ, ಇವ್ರು ಯಾಕೆ ಕೇಳ್ತಾರೆ, ಅದು ಪ್ರತಿ ಸಲ ಅಷ್ಟು ಆಗೋದೇ ಖರ್ಚು. ಮುಂಚೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಪವರ್ ಶೇರ್ ಅಂತ ಏನಿತ್ತಲ್ಲ, ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ, ಆ ಸಂದರ್ಭದಲ್ಲಿ ಆಗಬಹುದು ಅಂತ ಬಹಳ ನಿರೀಕ್ಷೆ ಇತ್ತು. ಆದರೆ ಇತ್ತೀಚೆಗೆ ಈಗ ಕಾಂಗ್ರೆಸ್ಸು ಅಂತ ಬಂದಾಗ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪ್ರಬಲ. ಕರ್ನಾಟಕದಲ್ಲಿ ಹೈಕಮಾಂಡ್ ಎಲ್ಲ ಪಕ್ಷಗಳಿಗಿರುವಂತೆ ಕಾಂಗ್ರೆಸ್ ಹೈಕಮಾಂಡು ಕೂಡ ಇವರು ಜಗಳಾಡ್ಲಾರ್ದಂಗೆ ನೋಡಿಕೊಂಡ್ರು, ನೀವೆಲ್ಲ ಒಂದಾಗ್ರಿ ಅಂತ ನೋಡಿಕೊಂಡ್ರು. ಅಧಿವೇಶನದಾಗ ಮಾತ್ರ ಅದನ್ನು ಆಗಲಿಕ್ಕಿಲ್ಲ, ಯಾಕಂದರೆ ಎಲ್ಲ ಒಗ್ಗಟ್ಟಾದ್ರೆ ಈಗ ಸದ್ಯದ ಮಟ್ಟಿಗೆ. ಯಾವುದೇ ಸರ್ಕಾರ ಇರಲಿ, ಈ ಸರ್ಕಾರ ಕೂಡ ವಿರೋಧ ಪಕ್ಷ ಇದ್ದಾಗ ಅದನ್ನೇ ಮಾಡ್ತಿತ್ತು. ಆಮೇಲೆ ಕಟ್ಟಿ ಹಾಕೋದು ಅಂತಂದರೆ ಹೆಂಗೆ ಸರ್, ಅಧಿವೇಶನಗಳು ಹೆಂಗಾಗ್ಬಿಟ್ಟವ ಅಂತಂದರೆ, ಮುಂಚೆ ನಾವು ಸಣ್ಣಂದಿರ್ತ ಕೇಳ್ತಿದ್ವಿ, ರಾತ್ರಿ 12-1 ಗಂಟೆ ಮಟ್ಟ ಕಲಾಪಗಳು ನಡೀತಿದ್ವು. ಒಂದು ಕಲಾಪದಾಗ ಏನಾದರೂ ಚರ್ಚೆ ಬಂದು ಅದು ಆಗಬೇಕು ಅಂತ ಬಂತು ಅಂದ್ರೆ ಹಿತದ ಸಲುವಾಗಿ ಅದು ಇಮಿಡಿಯೇಟ್ ಆಗ್ತಿತ್ತು. ಈಗ ಪ್ರತಿಪಕ್ಷಗಳು ಒದರಾಟ, ಕಿರುಚಾಟ, ಆಡಳಿತ ಪಕ್ಷದವರು ಜಗಳ, ಇದಕ್ಕೆ ಕಟ್ಟಿ ಹಾಕ್ತೀನಿ ಗಿಟ್ಟಿ ಹಾಕ್ತೀನಿ ಅಂತ ಅವೆಲ್ಲ ಸುಳ್ಳು. ಅದು ಬರೆಯೋದಕ್ಕಷ್ಟೇ ಚಂದ, ಹೇಳೋದಕ್ಕಷ್ಟೇ ಚಂದ. ಏನಾಗಲಿ, ನಮ್ಮ ಸರ್ಕಾರದ ನಿಯಮ ಇದು ಅಧಿವೇಶನ ನಡೆಸೋದು. ಯಾವುದೇ ಒಂದು ಸರ್ಕಾರ ಬಂತಂದ್ರೆ ಅಧಿವೇಶನಗಳನ್ನು ನಡೆಸ್ತದೆ. ಈಗ ಉತ್ತರ ಕರ್ನಾಟಕದಲ್ಲಿ ಹೆಂಗೆ ಆಗಿಬಿಟ್ಟಿದೆ ಅಂತಂದರೆ, ಈ ಅತಿವೃಷ್ಟಿ ಅನಾವೃಷ್ಟಿ ಅದಕ್ಕಿನ್ನೂ ಪರಿಹಾರ ಕೊಟ್ಟಿಲ್ಲ ಅಂತೇಳಿ ದೊಡ್ಡ ಆರೋಪ ಇದೆ. ಇವ್ರು ಕೊಟ್ಟಿವೆ ಅಂತ ಹೇಳ್ತಾರೆ. ಹೆಂಗಾಗಿಬಿಟ್ಟಿದೆ ಜನರಿಗೆ ಅಂತಂದ್ರೆ, ರಾಜ್ಯದ ಮೇಲೆ ಕೇಂದ್ರ ಬೊಟ್ಟು ತೋರಿಸೋದು, ಕೇಂದ್ರದ ಮೇಲೆ ರಾಜ್ಯ ಬೊಟ್ಟು ತೋರಿಸೋದು. ಈ ಮಧ್ಯೆ ರೈತರಿಗೆ ಅಲ್ಲೇ ಸಮಸ್ಯೆ ಆಗ್ತಾಯಿದೆ.
ಈ ಜನರ ಆರೋಪ, ಪ್ರತಿಪಕ್ಷಗಳ ಆರೋಪ ಏನು 11 ದಿವಸದ ಎಕ್ಸ್ಕರ್ಷನ್ ಅಂತ ಏನದಲ್ಲ, ಅದರಿಂದ ಹೊರಗೆ ಬರ್ರಿ, ಜನರಿಗೆ ಉದ್ಧಾರ ಮಾಡಿರಿ, ಜನರ ಸಮಸ್ಯೆ ಬಗೆಹರಿಸ್ರಿ ಅಂಥೇಳಿ ಎಲ್ಲ ಕರ್ನಾಟಕದ ಪ್ರತಿಯೊಬ್ಬರ ಕಳಕಳಿ ಇದು.